ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲಕ್ಷ್ಮಿ ಕುಟುಂಬ. ಸೊ ಇಲ್ಲಿ ನೋಡಿ, ವಿಷ್ಣುವರ್ಧನ್ ಅವ್ರ ಫೋಟೋಗೆ ಅಣ್ಣಾಚಿ ಮಾರ್ಕೆಟ್ ಇದು. ದೀಪ ಎಲ್ಲ ಧೂಪ ಎಲ್ಲ ಹಾಕಿಟ್ಟಿರೋದು ಅಭಿಮಾನಕ್ಕೆ ಸೆಲ್ಯೂಟು. ಯಾಕೆಂತಂದ್ರೆ ಅವ್ರ ಪಕ್ಕದಲ್ಲಿರೋ ಯಾರು ಗೊತ್ತಿಲ್ಲ ಯಾವ ಆಕ್ಟ್ರೆಸ್ ಅಂತ, ನಂಗೆ ಹೆಸರು ಗೊತ್ತಾಗಿಲ್ಲ. ಸೊ ನಮ್ಮ ಕನ್ನಡದವ್ರನ್ನ ಆ ರೀತಿ ಇಟ್ಕೊಂಡು ಪೂಜೆ ಮಾಡಿ ಇಟ್ಕೊಂಡಿದ್ರು. ಪಕ್ಕದಲ್ಲಿ ದೇವ್ರ ಫೋಟೋ ಪಕ್ಕದಲ್ಲಿ ತುಂಬ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಆಲು ಎಲ್ಲ ಇದರಲ್ಲೂ ಕೂಡ ಶಾಪ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಜಾಸ್ತಿ ಐಟಮು. ಅದು ಬಿಟ್ಟರೆ ಬಟ್ಟೆ ಐಟಮ್, ಡಿಸೈನು, ಕಪ್ಸು, ಪ್ಲೇಟ್ಸು, ಬೌಲ್ಸು ತುಂಬ ಚೆನ್ನಾಗಿತ್ತು. ಪ್ಲೇಟ್ಸ್ಗಳು ಎಲ್ಲ ಚೆನ್ನಾಗಿರುತ್ತೆ ಸರ್ವ್ ಮಾಡೋಕ್ಕಂತೂ. ಡೈನಿಂಗ್ ಮೇಲೆ ತುಂಬ ಇಷ್ಟ ಆಗುತ್ತೆ ನನಗೆ. ಬಟ್ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ರೆ ಅದು ಹೊಡೆದೋಗ್ಬಿಡುತ್ತೆ, ಮತ್ತು ನನಗೂ ಸ್ಟೋರೇಜಿಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ತುಂಬ ಇಷ್ಟ ಆಯ್ತು ಈ ಥರದ್ದು. ಕೆಲವೊಂದು ಬೌಲ್ಸ್ ಮಾತ್ರ ತಗೊಂಡೆ ನಾನು. ಬೌಲ್ಸ್ಗಳು ಬೇಕಿತ್ತು, ಅದಕ್ಕೆ ಕಡಿಮೆ, ತುಂಬ ಕಡಿಮೆ ತಗೊಂಡೆ. 20 ರೂಪೀಸ್ ಅಂತ ಹಾಕಿರ್ತಾರೆ, ಅದು 30 ಮೇಲೇನೆ ಇರುತ್ತೆ, ಚಿಕ್ಕ ಚಿಕ್ಕದಕ್ಕೇನೆ. ಸೊ ಇದು ಬುಕ್ ಅಂಗಡಿ, ನಾವು ಒಳಗಡೆ ಹೋಗ್ಲೇ ಇಲ್ಲ, ಒಳಗೆ ಹೋಗ್ಲಿಲ್ಲ. ಇದು ಸ್ಟೀಲ್ ಪಾತ್ರೆ ಅಂಗಡಿ. ಇದು ನೋಡಿದೆ ನಾನು, ಬಟ್ ರೇಟು ಒಂದು 10 ರೂಪಾಯಿ ಜಾಸ್ತಿನೇ ಇದೆ. ಮಾರ್ಕೆಟ್ ಅಲ್ಲಿ ಪರವಾಗಿಲ್ಲ ಬಟ್ಟೆ ಅಂಗಡಿ ಇದೆಲ್ಲ ಚಡ್ಡಿ ಮತ್ತೆ ಬರೋಡ ಆ ಥರದ್ದು ಅನ್ಸ್ಬೋದು. ಬಟ್ ಎಕ್ಸಿಬಿಷನ್ ಯೂಸ್ ಮಾಡಲ್ಲ ಅಂತ ತಗೊಳ್ಳಿಲ್ಲ. ಅದು ಬಿಟ್ರೆ ಈ ಥರದ್ದು ಹೇರ್ ಆಕ್ಸೆಸರೀಸ್, ಮೇಕಪ್ ಐಟಮ್ಸ್ ಇದಂತೂ ತುಂಬಾನೇ ಹೈಲೈಟ್. ಅಲ್ಲಿ ಪಾಪ್ಕಾರ್ನ್ ಅಂಗಡಿ ಮತ್ತೆ ಇದು ಕ್ಯಾಂಡೀಸ್ ಬರುತ್ತಲ್ಲ ಅದೆಲ್ಲ ಇತ್ತು. ಅದ್ ಬಿಟ್ರೆ ಪಾಪ್ಕಾರ್ನ್ದು, ಸ್ವೀಟ್ ಪಾಪ್ಕಾರ್ನ್ ಮತ್ತೆ ದೊಡ್ಡದಾಗಿ ಮಾಡ್ತಾರಲ್ಲ ಆ ಥರದ್ದೆಲ್ಲ ಇತ್ತು, ಸುಮಾರು ಅಂಗಡಿಗಳು. ಬಟ್ ನಾನು ಅದೇನೇನು ಅಷ್ಟು ಇಷ್ಟ ಆಗಲ್ಲ. ಬಟ್ ಚಿಕ್ಕದಕ್ಕೆ ಅಷ್ಟೊಂದು ರೇಟ್ ಹೇಳ್ತಾರೆ ಅಂತ ತಗೊಳ್ಳಿಲ್ಲ. ನನ್ಗೆ ಏನಂತಂದ್ರೆ ತಿನ್ನೋ ಐಟಮ್ ಏನಾದ್ರು ಕೊಡ್ಸೋದು ಸಖತ್ತಾಗಿ ಮಾಡಿದ್ವಿ. ಅದು ಎರಡು ಹಂಗೆ ಇದು ಪ್ಲಾಸ್ಟಿಕ್ ಏನು ಹೇಳ್ತಾರಲ್ಲ ಐಟಮ್ಸ್, ಆಟ ಸಾಮಾನುಗಳೆಲ್ಲ ಗಿಡಮೂಲಿಕೆಗಳದ್ದು ಆಯಿಲ್ ಅಂತೂ ಎಲ್ಲ ಅಂಗಡಿಲೂ ಇತ್ತು. ಈಗ ಅದೇ ಯಾರ ರಿವ್ಯೂ ಕೊಡ್ತಾ ಇದ್ರು ಫಿಲ್ಮ್ ಸ್ಟಾರ್ಗಳು, ಈಗೆಲ್ಲ ಫ್ಲಾಪ್ ಆಗ್ಬಿಟ್ಟಿದೆ ಅದು ಆಯಿಲ್. ಶಾಪ್ ಅಪೋಸಿಟ್ ಇದು. ನೆಕ್ಸ್ಟ್ ಪಕ್ಕದ ಕ್ರಾಸ್ ಅಲ್ಲಿ ಈ ಸ್ಟ್ರೈಟ್ ಇದೇ ರೋಡ್ ಅಲ್ಲಿ ಹೋದ್ರೆ ಫಸ್ಟ್ ಫುಡ್ ಸೆಕ್ಷನ್ ಸಿಗುತ್ತೆ. ಅದು ಬಿಟ್ಟು ಒಳಗಡೆ ಹೋದ್ರೆ ಗೇಮ್ ಸೆಕ್ಷನ್ ಸಿಗುತ್ತೆ. ಎಕ್ಸಿಬಿಷನ್ ಅಲ್ಲಿ ಈ ತರದಲ್ಲಿ ಡೈಲಿ ವೇರ್ ಟಿ ಶರ್ಟ್ಸ್ ಇದೆಲ್ಲ ತುಂಬಾ ಇಷ್ಟ. ಕಾಂಬಿನೇಷನ್ ಮಿಡೀಸ್ ಎಲ್ಲ ಬರುತ್ತೆ ನೋಡಿ, ಜಾಸ್ತಿ ಫ್ರಿಲ್ಸ್ ಎಲ್ಲ ಇರೋದು ಆ ತರದೆಲ್ಲ ಸ್ಯಾಂಡಲ್ ಐಟಮ್, ಸ್ವಲ್ಪ ಕಾಸ್ಟ್ಲಿ. ಅದಕ್ಕೆಲ್ಲ ಒಂದು ಶೋಕೇಸ್ ತರ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪ್ಯೂರ್ ಬೆಳ್ಳಿ, ಇದು ಪ್ಯೂರ್ ರಿಂಗ್ಸ್, ಕಸ್ಟಮೈಸ್ಡ್ ಏನೋ ಇತ್ತು ಅದರಲ್ಲಿ, ಏನೇನೋ ಹೇಳ್ತಾ ಇದ್ರು. ಬಟ್ ನಾವು ಹೋಗ್ಲಿಲ್ಲ. ಸೊ ಇದು ಬಂದು ಅಪೋಸಿಟ್ ಅಲ್ಲಿ ಇರೋದು. ನಾವು ಹೋಗ್ಬೇಕಾದ್ರೆ ಸ್ಟ್ರೈಟ್ ಹೋಗ್ತಿದ್ದಂಗೆ ನೋಡಿದ್ನಲ್ಲ, ಹಂಗೆ ಇದು ಮಾಡೋದು ಅಷ್ಟೇ. ತುಂಬಾ ಅಂಗಡಿಗಳಿದೆ ಇಲ್ಲಿ, 20-30 ಪಾತ್ರೆ ಐಟಮ್ಗಳು. ಅದೇನೇ ಹೇಳಿದ್ನಲ್ಲ, ಬೌಲ್ಸ್ ಮತ್ತೆ ಇದು ಮಾಡ್ತಾರಲ್ಲ ಪ್ಲೇಟ್ಗಳು, ನೋಡ್ತಾನೆ ಇರ್ತೀವಿ ನಾವು, ಸರ್ವಿಂಗ್ ಪ್ಲೇಟ್ಗಳು ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿ, ತುಂಬಾ ಇದೆ ಆ ಥರದ್ದು. ಇಷ್ಟ. ಇದು ಪ್ಯಾಡ್ ಬಗ್ಗೆ ಏನೋ ಮಾಹಿತಿ ಕೊಡೋಕ್ಕೆ ಅಂತ ಹಾಕಿದ್ರು. ನನ್ನ ಮಗ ಸ್ವಲ್ಪ ಅಲ್ಲೇನೋ ಕಿರಿಕಿರಿ ಮಾಡ್ತಿದ್ದ ಅಂದ್ಬಿಟ್ಟು ನಾನು ಹೋಗ್ಲೇ ಇಲ್ಲ. ಮೇನ್ ರೋಡಲ್ಲಿ ಇದು ಮಾಡ್ಕೊಂಡು ಬಂದ್ಬಿಟ್ಟೆ. ಸುರುಚಿ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ, ಹಪ್ಪಳ ಆ ಥರದ್ದೆಲ್ಲ ಸ್ಟಾಲ್ಸ್ ಅದು. ಸೊ ಅಲ್ಲೂ ಹೋಗ್ಲಿಲ್ಲ. ಈ ಕಡೆ ರೈಟ್ ಸೈಡ್ ಅಲ್ಲಿ ಒಳಗಡೆ ಹೋಗಿ ಎಲ್ಲ ಆಲ್ಮೋಸ್ಟ್ ಮೈಸೂರು ಸಯ್ಯಜಿರಾವ್ ರೋಡಲ್ಲಿ ಸಿಗುತ್ತಲ್ಲ, ಸೊ ಆ ಥರದ್ದೆಲ್ಲನೂ ಅಂದ್ಬಿಟ್ಟು ನಾನು ಅಲ್ಲೇನು ನೋಡಿಲ್ಲ. ಈ ದಾವಣಗೆರೆ ಬೆಣ್ಣೆ ದೋಸೆ ಸ್ಟಾಲ್ ಮಾತ್ರ ಸೇಮ್ ಪ್ಲೇಸಲ್ಲಿ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಫಸ್ಟ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅದೇನೆ ಎಂಟ್ರೆನ್ಸ್ ಅಲ್ಲಿ. ಅದು ಬಿಟ್ರೆ ಈ ಬಜ್ಜಿ ಅಂಗಡಿಗಳು, ಬಜ್ಜಿ ಅಂಗಡಿ ಆಗಿರ್ಬೋದು ಮತ್ತೆ ಈ ಹಪ್ಪಳದ ಅಂಗಡಿ ಮಾತ್ರ ಕಂಪಲ್ಸರಿ ಇರುತ್ತೆ ಪ್ರತಿ ವರ್ಷ. ದೊಡ್ಡದಾಗಿ ಬರುತ್ತೆ ನೋಡಿ, ಮೈದಾ ಸ್ಪೆಷಲ್ ಇರೋದ್ರೆ MS ಗೋಲ್ಡ್ ಅಂತ ಮೇನ್ ರೋಡ್ ಫುಡ್ ಸೆಕ್ಷನ್ ಶಾಪ್ ಇತ್ತು, ಕಂಪಲ್ಸರಿ ಮತ್ತೆ ಇದೆಲ್ಲ ಕಟ್ಟು ಒಳಗಡೆ ಹೋಗ್ತದೆಲ್ಲ ಕಟ್ಟಿ ಸೇವೆಲ್ಲ ಸಿಗುತ್ತೆ. ಒಂದೆರಡು ಶಾಪ್ ಅದೆಲ್ಲ ಮಾಹಿತಿ ಕೊಡ್ತಾರೆ. ಜಾಸ್ತಿ ಇರೋದೇ ಇದು MS ಗೋಲ್ಡ್. ಈ ಮೆಣಸಿನ್ಕಾಯಿ ಬಜ್ಜಿ ಆ ಥರದ್ದು, ಗೋಬಿ ಸೆಂಟ್ರು ಜಾಸ್ತಿ ಈ ಥರದ್ದೇ ಐಟಮ್. ಜನನೂ ಜಾಸ್ತಿ ಇರಲ್ಲ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ನೋಡೋಕೆ ಹಾಕ್ಬೇಕಲ್ಲ, ಇದಕ್ಕೆ ಅದರಿಂದ ಅರ್ಧ ರಶ್ ಹಾಕಿರ್ತಾರೆ. 20 ರೂಪೀಸ್ದು ಇದು ಚಿಕ್ಕದಕ್ಕ ಅನ್ಸುತ್ತೆ. ಮಧ್ಯ ಜ್ಯೂಸ್ ಮತ್ತೆ ಮಧ್ಯ ಸ್ನ್ಯಾಕ್ಸ್ ಐಟಮ್ಸ್ ಆ ಥರದ್ದೆಲ್ಲ ಇರುತ್ತೆ. ಸೊ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ, ನಾನು ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅದಕ್ಕೆ ಜಾಸ್ತಿ ಶಾಪ್ ಮಾಡಿ. ಇದು ಎಲ್ಲ ಇಲಾಖೆಗಳಿಂದ ಇಟ್ಟಿರೋಂಥದ್ದು. ಇದು ನಂದಿನಿ ಹಾಲು ಅಂತಂದ್ರೆ ಮೈ ಮಿಲ್ಕ್ ಅನ್ಸುತ್ತೆ. ಎಲ್ಲ ಮೆರವಣಿಗೆಗೆ ಇಟ್ಟಿದೆ ಗೊತ್ತಿಲ್ಲ. ಹೋಟೆಲ್ ಸೌದತ್ತಿ ಎಲ್ಲಮ್ಮನ್ನ ಕೂಡ ಇಟ್ಟಿದ್ದಾರೆ ಈ ಸಲ. ಇದು ಮಾಡ್ತೀನಿ ವಿಡಿಯೋನ. ಅವ್ರ ಕಡೆಯಿಂದ ಇಟ್ಟಿರ್ಬೇಕೇನೋ ಅನ್ಕೋತೀನಿ. ನೋಡ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ.
ತುಂಬಾ ಜನ ಸೆಲ್ಫಿ ಹೊಡ್ಕೊತಿದ್ದು ಸವದತ್ತಿ ಎಲ್ಲಮ್ಮ ಅಂತ ನೋಡಿ, ಹೇಳ್ಬಿಟ್ಟು ನಮ್ಮ ಮನೆ ದೇವರು. ಪ್ರವಾಸೋದ್ಯಮ ನಮ್ಮ ಇಲಾಖೆ ಮುಂದೆ ಒಳಗಡೆ ನಿಂತಿರೋರು ಹೋದ್ರೆ ಇದ್ರ ಬಗ್ಗೆ ದೇವಿಯನ್ನ ಮಾಹಿತಿ ತಲೆ ಮೇಲೆ ಇರುತ್ತೆ. ಹೊತ್ತು ಮೆರವಣಿಗೆ ಮಾಡೋದು, ಜೋಗಿ ನಾನು ತೀರು ಆಚೆ ಅಂತ ಕಡೆಯಿಂದ ಹೇಳ್ತಾರೆ, ಜೋಗಿ ಇದು ಬಿಡಿಸೋದು ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಸೊ ಆ ರೇಣುಕಾ ತರ ಅಲ್ವಾ, ದೇವಿ ತುಂಬಾ ಎಲ್ಲಮ್ಮ ಇಷ್ಟ ಅಂತ ಆಯ್ತು ನಂಗಂತೂ. ನಮ್ಮ ಫುಲ್ ಮನೆ ಅಟ್ರಾಕ್ಷನ್. ದೇವ್ರದು. ಇಡೀ ಇದಕ್ಕೆ ಎಲ್ಲಾ ನಾನು ಇಲಾಖೆಯವರು ಒಂದ್ಸಲ ಹೋಗಿ ಸುಮಾರು ಇಟ್ಟಿದ್ರು ಬಂದಿದ್ದೀನಿ. ಶೋಗೆ. ಬಟ್ ಬೆಳಗಾಂ ಇದಂತೂ ಡಿಸ್ಟಿಕ್ ಅಲ್ಲಿ ತುಂಬಾ ಇರೋದು. ಹೈಲೈಟ್, ಯಾಕಂದ್ರೆ ಲಕ್ಷ್ಮೀ ಈ ಹೆಬ್ಬಾಳ್ಕರ್ ಅವರು ದೇವ್ರದ್ದು ಮಹಿಳಾ ಒಳಗಡೆ ಮಿನಿಸ್ಟರ್ ಹೋದಾಗ ಆಗಿದ್ದಾರೆ ಇನ್ಫಾರ್ಮೇಶನ್ ಬೆಳಗಾಂ ಎಲ್ಲ ಡಿಸ್ಟಿಕ್ನವರು. ಪ್ರವಾಸೋದ್ಯಮ ಇದು ಕೂಡ ಇಲಾಖೆದು ಬೆಳಗಾಂ ಏನೇನು ಡಿಸ್ಟಿಕ್ ಮಾಹಿತಿ ಅಲ್ಲೇ ಇದೆ ಅದೆಲ್ಲ ಇರೋಂಥದ್ದು. ಒಳಗಡೆಯಿಂದ ಇದೆ. ನಾನು ಕೂಡ ಬಟ್ ಹೋಗಿದ್ದೀನಿ. ಔಟ್ಸೈಡ್ ಇಂದ ನೋಡಿದ್ರೆ ಅದೇ ತುಂಬಾ ಸವದತ್ತಿ ಪವರ್ಫುಲ್ ಎಲ್ಲಮ್ಮ ದೇವಿ ಗುಡ್ಡ ಇವಳು. ಅಂತ ಹೇಳ್ತಿರುತ್ತೆ. ತುಂಬಾನೇ ಸೊ ನಮ್ದವ್ರನ್ನ ಅದನ್ನೇ ಅದು ತುಂಬಾ ಆರಾಧನೆ ಚೆನ್ನಾಗಿ ಮಾಡೋದು. ಕಾಪಾಡುವಂತ ದೇವತೆ. ಸವದತ್ತಿ ಸೊ ಎಲ್ಲಮ್ಮನ ಇದು ನಮ್ಮ ಮನೆ ಮೆರವಣಿಗೆ ದೇವರು. ಮಾಡುವ ಸವದತ್ತಿ ಕೂಡ ಮೆರವಣಿಗೆ ಜೋಗಿ ಮಾಡುವಂತ ಆಗಿದ್ದಾರೆ. ಜೋಗಿತ್ತೀರು ಅಂತ ಹೇಳಿ ಸೊ ಇರ್ತಾರೆ. ಒಳಗಡೆ ಹೋದ್ರೆ ಅವರು ಇದ್ರ ಬಗ್ಗೆ ಆಚೆ ಕಡೆ ಇನ್ಫಾರ್ಮೇಶನ್ ಆ ಅಂದ್ರೆ ಪೂರ್ತಿ ಜನದ್ದು ಇದೆಲ್ಲ ಮಾಡಿ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಸ್ಟ್ಯಾಚ್ಯೂ ಮಾಡಿ ಯಾವ್ಯಾವ ನಿಲ್ಸಿರುವಂತದ್ದು. ಡಿಸ್ಟಿಕ್ ಅಲ್ಲಿ ಏನೇನ್ ಸೊ ಸ್ಪೆಷಲ್ ಮೈಸೂರು ಇದೆ, ದಸರಾದ ಕಲೆಯಿಂದ ಬಗ್ಗೆ ಎಲ್ಲ ಹಿಡಿದು ಅಲ್ಲಿ ಊಟ ಆ ತರದ್ದೆಲ್ಲ ಅಲ್ಲಿ ಪೋಸ್ಟರ್ಗಳನ್ನ ಶೋ ಹಾಕಿ ಮಾಡಿದ್ರು. ಫೋಟೋಗಳು, ಏನಾದ್ರು ಬ್ಯಾನರ್ಗಳನ್ನ ಇನ್ಫಾರ್ಮೇಶನ್ ಬೇಕು ಹಾಕಿ ಅಂದ್ರೆ ನಿಂತ್ಕೊಂಡು ಡೀಟೇಲ್ ಆಗಿ ತುಂಬಾ ನೋಡಿದ್ರೆ ಚೆನ್ನಾಗಿತ್ತು. ಗೊತ್ತಾಗುತ್ತೆ. ಸೊ ಆಯಾ ಜಿಲ್ಲೆದು ಸ್ಪೆಷಲ್ ಫುಡ್ಡು ಥರದ್ದೆಲ್ಲ ಒಳಗಡೆ ಇಟ್ಟಿದ್ರು. ಈ ತರ ತುಂಬಾ ಸಿಗುತ್ತೆ ಅಲ್ಲಿ ನೋಡಕ್ಕೆ. ಬಟ್ ನಾವು ಫಾಸ್ಟ್ ಆಗಿ ನೋಡ್ಕೊಂಡ್ ಹೋಗ್ಬಿಟ್ವಿ. ಜಾಸ್ತಿ ಎಲ್ಲಾನು ನೋಡ್ಲಿಲ್ಲ, ಯಾವ್ದು ಹೈಲೈಟ್ ಆಗಿತ್ತು ಸೊ ಅದನ್ನ 6 ಮಾತ್ರ ಗಂಟೆ ಆಯ್ತಾ ನೋಡ್ದೆ. ಆಯ್ತಾ ಒಂದೊಂದೇ ಲೈಟ್ಸ್ ಆನ್ ಆಯ್ತೈತೆ ಇವಾಗ. ವಾರ್ತಾ ಇಲಾಖೆ, ಈ ವಾರ್ತಾ ಎಕ್ಸಿಬಿಷನ್ ಅಲ್ಲಿ ಇಲಾಖೆ, ಆಲ್ಮೋಸ್ಟ್ ಕೈಮಗ್ಗ ಆಲ್ ಇಲಾಖೆ, ನಾನು ಎಷ್ಟು ವರ್ಷ ಜವಳಿ ಅಷ್ಟರಲ್ಲಿ ಮತ್ತು ಕೈಮಗ್ಗ ಇಲಾಖೆ ಗಾಂಧೀಜಿದಂತೂ ಒಂದು ಮಿಸ್ ಆಗಲ್ಲ. ಇದು ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದಾರು ಇರುತ್ತೆ ಇದ್ದೇ ಎಲ್ಲ ಇರುತ್ತೆ. ವರ್ಷನೂ. ಕೈಮಗ್ಗ ಇಲಾಖೆಯವರು ಇಟ್ಟಿದ್ದಾರೆ, ವಾರ್ತಾ ಇಲಾಖೆಯವರು ಇದೊಂದು ಗಾಂಧೀಜಿಯವ್ರನ್ನ ಸ್ಪೆಷಲ್. ಇಟ್ಟಿದ್ದಾರೆ. ಇದು ಇದು ಮಾತ್ರ ಕನ್ನಡ ತುಂಬಾ ಮತ್ತು ಚೆನ್ನಾಗಿತ್ತು. ಸಂಸ್ಕೃತಿ ಯಾವುದೋ ಒಂದು ಇಲಾಖೆಯವರು ದೇವಸ್ಥಾನಕ್ಕೆ ಹೋದಷ್ಟು ಇದನ್ನ ಮಾಡಿರೋಂಥದ್ದು. ಫೀಲಿಂಗ್ ಕೊಡ್ತಾ ಇತ್ತು. ಕನ್ನಡ ಮತ್ತು ತುಂಬಾ ಚೆನ್ನಾಗಿತ್ತು. ಸಂಸ್ಕೃತಿ ಒಳಗಡೆ ಇಲಾಖೆ ಅಂತೂ ಆಲ್ಮೋಸ್ಟ್ ಯಾವ್ದು ಅಲ್ಲಿ ಇದು ದೇವ್ರ ದರ್ಶನ ನಮ್ಮ ಮಾಡ್ಕೊಂಡ್ರು ಅನ್ನೋಷ್ಟು ಇದಕ್ಕೆ ಚೆನ್ನಾಗಿತ್ತು. ಬರುತ್ತೆ. ಮುಂದ್ಗಡೆ ಎಲ್ಲ ತುಂಬಾ ಜನ ಯಾವ ಇದೇ ಮಿನಿಸ್ಟ್ರಿಗಪ್ಪ ಇದು, ಇದನ್ನೇ ಜಾಸ್ತಿ ಇದ್ದಿದ್ದು, ಎಲ್ಲರೂ ಸೆಲ್ಫಿ ಅಂತ ಮಿನಿಸ್ಟ್ರಿಗೆ ಅಂದ್ಬಿಟ್ಟು ಬರುತ್ತೆ ಮರ್ತೋಗಿದೆ ನನಗೆ. ಬಟ್ ತುಂಬಾ ತುಂಬಾ ಜನ ಇದ್ರೆ ಇಲ್ಲೇ ಫೋಟೋ ತಗೋತಾ ಇದ್ರ ಇದ್ದಿದ್ದು. ಮುಂದೆನೆ ಓಡಾಡ್ತಾ ಇದ್ರು. ಇದು ದೇವಸ್ಥಾನದ ಮತ್ತೆ ತರನೇ ತುಂಬಾ ಮೈಸೂರು ಅರಮನೆ ತರ ಚೆನ್ನಾಗಿತ್ತು ಒಂದ್ ಮಾತ್ರ. ಸೆಟಪ್ ಮಾಡಿದ್ರು. ಆಂಜನೇಯ ಇವೆರಡು ಜಾಸ್ತಿ ಇದೆಲ್ಲ. ಹೈಲೈಟ್ ಅಲ್ಲಿ. ನಾನು ಒಳಗಡೆ ಈ ವರ್ಷನೇ ಹೋದ್ವಿ, ಫಸ್ಟ್ ಟೈಮ್ ನಾನು ಒಳಗಡೆ ನೋಡಿದ್ದು. ಅಂತ ಫುಲ್ ದೇವಸ್ಥಾನದ ತರಾನೇ ಫೀಲ್ ಆಯ್ತು. ಅಷ್ಟು ಚೆನ್ನಾಗಿತ್ತು ಅದನ್ನ ಸೆಟಪ್ ಒಳಗಡೆ ಮಾಡಿರೋಂಥದ್ದು. ಹೋಗ್ತಿದಂಗೆ ಲಾಸ್ಟ್ ಅರಮನೆ ಇಯರ್ ತರಾನೇ ಯಾವಾಗ್ಲೂ ಈ ಫೀಲ್ ತರದ್ ಆಯ್ತಾ. ಮಾಡೇ ಇಲ್ಲ. ಬಟ್ ಯಾವ ಆಲ್ಮಟ್ಟಿ ಇಲಾಖೆದೋ ದೇವಸ್ಥಾನ ಒಂದು ತರ ಮಾಡಿದ್ದು ತುಂಬಾ ಸರ್ಕಾರಿ ಚೆನ್ನಾಗಿತ್ತು. ಇಲಾಖೆಗಳನ್ನ ಮಾಡಿ ಅರ್ಧ ಇಟ್ಟಿರ್ತಿದ್ರು. ಅಂದ್ರೆ ಇದಕ್ಕೆ ದಸರಾ ಶೋನಲ್ಲಿ ಇಟ್ಟಿದ್ರೇನೋ ಅದನ್ನ ತಂದು ಅಲ್ಲಿ ಇಟ್ಬಿಡ್ತಾ ಇದ್ರು, ಆ ಥರ. ಬಟ್ ಈ ವರ್ಷ ಮಾತ್ರ ತುಂಬಾನೇ ಅಟ್ರಾಕ್ಷನ್ ಆಗಿತ್ತು. ತುಂಬಾನೇ ವೆರೈಟೀಸ್ ಆಫ್ ಅದಕ್ಕೆ ನೋಡಕ್ಕಂತೂ ತುಂಬಾ ಸಂಬಂಧಪಟ್ಟಂತ ಎಲ್ಲಾ ಚೆನ್ನಾಗಿತ್ತು. ಭಿತ್ತಿ ಈ ತರದೆಲ್ಲ ಚಿತ್ರಗಳನ್ನ ಒಳಗಡೆ ಆ ಶೋಗ್ ಇಟ್ಟಿದ್ರು. ಪ್ಲೇಸ್ನೇ ತಂದು ಇಲ್ಲಿ ಸೊ ಇಟ್ಟಿದ್ದಾರೆ ಅನ್ನೋಷ್ಟು ಕಾಪಿ ಸುಲ್ತಾನ್ರ ಮಾಡಿನೇ ಚೆನ್ನಾಗಿ ಕಾಲದ್ದು ಇಟ್ಟಿದ್ರು. ಸೊ ಇದೆಲ್ಲ ಇರ್ತಾವಲ್ಲ ರಾಜರ ಕಾಲದ ಲಾಂಛನಗಳು ಅದೆಲ್ಲ ಲಾಂಛನಗಳು, ಶೋಗ್ ಇಟ್ಟಿದ್ರು. ಈ ತರದ್ದೆಲ್ಲ ಸೂಪರ್ ಆಗಿ. ಇದು ಸೆಟಪ್ ಮಾಡಿರೋದಂತ ಅನ್ಸ್ತಾನೆ ಇರ್ಲಿಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಕೊಡೋ ತರ ಇತ್ತು. ದೇವಸ್ಥಾನ ತರ ನೋಡಿ ಇಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ರೆ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇದು ಇದು ಮೈಸೂರಲ್ಲಿ ಒಂದು ಇದಿದೆ ಆ ಥರದ್ದು ಅನ್ಕೋತೀನಿ. ಬಟ್ ನಾ ಮುಂದೆ ಹೊರ್ಟೋಗ್ಬಿಟ್ಟೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಮಹಾತ್ಮ NRIG ಗಾಂಧಿ ನರೇಗಾ ಯೋಜನೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಅಂದ್ರೆ ಡೀಟೇಲ್ಸ್ ಅಂದ್ರೆ 100 ಜನಗಳ ಪಂಚಾಯತಿಯಿಂದ ಕೂಲಿ ಕೊಡುವಂತ ಕೊಡ್ಬೇಕು ಅಂತ ಎಲ್ಲಾ ಇದೆಯಲ್ಲ. ಸೌಲಭ್ಯಗಳ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅಲ್ಲಿ ಹಾಕಿದ್ರು. ಆಚೆ ಕಡೆಯಿಂದ ಸ್ವಲ್ಪ ಅಟ್ರಾಕ್ಷನ್ ಮಾಹಿತಿನ ಆಗಿ ಚೆನ್ನಾಗಿತ್ತು. ಇಟ್ಟಿದ್ರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಹೇಳ್ತಾರಲ್ಲ, ಆ ಸ್ಕೀಮ್ ಬಗ್ಗೆ ಜಾಸ್ತಿ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ. ಫುಡ್ ಐಟಮ್ಸ್ ಮಧ್ಯ ಸ್ನಾಕ್ಸ್ ಎಲ್ಲ ಎಂಟ್ರೆನ್ಸ್ ಇಟ್ಟಿದ್ರಲ್ಲ ಅಲ್ಲಿ ಸಿಗ್ಲಿಲ್ಲ ದಸರಾ ಅಂದ್ರು ಈ ಶೋದಲ್ಲಿ ಇಟ್ಟು ಏರ್ ನೆಕ್ಸ್ಟ್ ಸೆಕ್ಷನ್ ಇಂಥಲ್ಲಿ ಕಡೆಯಿಂದ ಸ್ಟಾರ್ಟ್ ತಿರ್ಬೋದು ಅಂತ ಆಗುತ್ತಲ್ಲ ಫಸ್ಟ್, ಹೇಳ್ಬಿಟ್ಟು ಕೆಲವೊಂದು ಸೆಟಪ್ ಅಲ್ಲಿಂದ ಎಲ್ಲ ಮಾಡ್ತಾ ತುಂಬಾ ಇದ್ರು. ಚೆನ್ನಾಗಿದೆ. ಬಟ್ ನಾವು ಯಾವ್ದು ಅಟೆಂಡ್ ಮಾಡಲಿಲ್ಲ. ನಾನ್ ವೆಜ್ ಎಲ್ಲ ಇತ್ತು. ಗೋಬಿ ಎಲ್ಲ ಅಷ್ಟಾಗಿ ಎಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ. ಈ ಸಮೋಸ ಈ ಥರದ್ದೆಲ್ಲ ಚೆನ್ನಾಗಿತ್ತು. ನಾನ್ ವೆಜ್ ಅಲ್ಲಿ ಬಿರಿಯಾನಿ, ಕಬಾಬು, ತಂದೂರು ಏನೇನೋ ಇತ್ತು. ಇದೆಲ್ಲ ನೋಡಕ್ಕೆ ಸೊ ಲೋಕಲ್ ಇದೆಲ್ಲ ಟೈಮಿಗೆ ನೆಲದಲ್ಲಿ ಸಿಗ್ಬೋದು, ಅದ್ರ ಲ್ಯಾಪ್ಟಾಪ್ ಶಾಪ್ ಒಳಗಡೆ ಇಲ್ದೇನೆ ಅನ್ಸುತ್ತೆ. ಅಂಗಡಿ ನೋಡಿದ ಇಲ್ದೇನೆ ತಕ್ಷಣ ಎಲ್ಲರಿಗೂ ಫಸ್ಟ್ ಇಟ್ಕೊಂಡಿರೋಂಥದ್ದು. ಅಟ್ರಾಕ್ಷನ್ ಆಗೋದೇ ಸೊ ಅವ್ರ ಪಾತ್ರೆ ಹತ್ರನೂ ಐಟಮ್ಗಳು ಅಂತ. ಸೇಮ್ ಅದೇ ಅದು ರೈಟ್. ಕೇಳಿದಾಗ ಸೊ ಹಂಗಾಗಿ ನೀವೇನು ಅಯ್ಯೋ ತಗೊಂಡಿದ್ದಿಲ್ಲ. ಮೈಸೂರು ಬೇಗ ಮಾರ್ಕೆಟ್ ಒಳಗಡೆ ಹೊರಟೋದಕ್ಕಿಂತ ಹೋದ್ರೆ ಇದಕ್ಕಿಂತ ತಗೊಳ್ಳಿಲ್ಲ. ಒಂದು 10 ರೂಪಾಯಿ ಕಡಿಮೆನೇ ಇರುತ್ತಲ್ವ ಅನಿಸ್ತಿತ್ತು ನನಗೆ ರೇಟು. ಬೇರೆ ಈ ಹಿಂಗೆ ಏನಂತ ಗೊತ್ತಿಲ್ಲ. ಗೇಮ್ಸ್ಗಂತೂ ಒಂದು 50 ಅಂಗಡಿನಾರು ವರ್ತ್ ಸಿಗುತ್ತೆ ಅಥವಾ ಎಕ್ಸಿಬಿಷನ್ ಅಲ್ಲಿ. ಜಾಸ್ತಿನೋ ಯಾಕಂದ್ರೆ ಗೊತ್ತಾಯ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಈ ಒಳಗಡೆ. ಅಂಗಡಿಗಳು ಬಟ್ ಪ್ರತಿ ನನಗೇನು ವರ್ಷನೂ ಸ್ವಲ್ಪ ಇರುತ್ತೆ. ಜಾಸ್ತಿನೇ ಸೊ ಅಂತಂದ್ರೆ ಅದು ಯಾರಿಗೆ ಜನ ದೊಡ್ಡ ಜಾಸ್ತಿ ಐಟಮ್ ಬರ್ತಾರಲ್ಲ ವ್ಯಾಪಾರ ಕೊಟ್ಟಿದ್ದಾರೋ ಆಗುತ್ತೆ ನನಗಂತೂ ಹಂಗೆ ಏನೋ ಗ್ಯಾರಂಟಿ ಇಲ್ಲ. ಸ್ವಲ್ಪ ಯಾಕೆಂದ್ರೆ ಜಾಸ್ತಿ ಯಾರಿಗೂ ಅಷ್ಟೇನು ಮಾಡ್ಕೊಂಡಿರ್ಬೋದು ದೊಡ್ಡ ಕೆಲವರು. ಇಟ್ಟಿದ್ದಾರೆ. ಫ್ರಿಡ್ಜ್, ಟಿವಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಈ ತರದ್ದೆಲ್ಲ ಇಟ್ಟಿದಾರಲ್ವಾ, ಇದು ಯಾರಿಗಾದ್ರೂ ವಿನ್ ಆಗಿ ಕೊಟ್ಟಿದಾರ ಅನ್ನೋದೇ ನಂಗೆ ಡೌಟ್. ಯಾಕಂದ್ರೆ ಎಲ್ರ ಕೈಲೂ 30 ರೂಪಾಯಿಗೆ ಏನಾದ್ರು ಕೊಟ್ಟು ಟಿಕೆಟ್ ತಗೊಂಡು ರಿಂಗ್ ಹಾಕೋದು ಅಥವಾ ಶೂಟ್ ಮಾಡೋದು ಈ ಇದೆಲ್ಲ ತರದೆಲ್ಲ ಇರುತ್ತಲ್ವಾ ಗೇಮು. ಎಲ್ಲಾ ವರ್ಷನೂ ಇರುತ್ತೆ. ಅವ್ರೆಲ್ಲರ ಇದು ಕೈಲೂ ಮಾತ್ರ 10 ರೂಪಾಯಿ ಮಿಸ್ 20 ರೂಪಾಯಿ ಆಗೋದೇ ಐಟಮೇ ಆಗಲ್ಲ. ಇರುತ್ತೆ ವಿನ್ ಏನಪ್ಪಾ ಆಗಿರೋದು. ಅಂತಂದ್ರೆ ಇಲ್ಲ ದೊಡ್ಡ ಗೇಮ್ಸ್, ಐಟಮ್ನ ಎಲ್ಲೂ ನೋಡೇ ಇಲ್ಲ. ಅಂದ್ರೆ ಅದೇ ಅವರು ಕರೆಕ್ಟ್ ಇದು ಆಗಿ ಸೆಟಪ್ ಬಾಲ್ನ ಮಾಡಿರ್ತಾರೆ. ಎಸೆಯೋದು, ರಿಂಗ್ ವಿನ್ ಆಗದೆ ಹಾಕೋದು ಇರೋ ತರನೋ ಅಥವಾ ಆ ಥರದ್ದೆಲ್ಲ ಆಗಿದ್ರು ಮಾಡ್ತಾರಲ್ಲ. ಆಗಿರ್ಬೋದು. ಯಾರು ನಾನು ಅಷ್ಟಾಗಿ ನೋಡಿಲ್ಲಪ್ಪ ಯಾವ ವರ್ಷನೂ. ಅದು ಕೊಟ್ರೋ ಬಿಟ್ರೋ ಅನ್ನೋದೇ ಗೊತ್ತಿಲ್ಲ. ಸರ್ ಆ ಅಮ್ಮನವ್ರ ಕದ್ದು ಥರದ್ದೇ ಮುಚ್ಚಿ ಒಂದು ಆಟ ಆಡೋದ್ರು. ಅಷ್ಟೊಂದು ಅಂಗಡಿಗಳಿತ್ತು ಪೇಸ್ಟ್ ಅಲ್ಲಿ. ಹಾಕೋ ಡಬ್ಬ ಅದ್ ಸಿಕ್ತು ಬಿಟ್ರೆ ಅಷ್ಟೇ, ನೆಕ್ಸ್ಟ್ ಇನ್ನೇನು ಇದು ಸಿಕ್ಲಿಲ್ಲ ಅವ್ರಿಗೆ. ಗೇಮ್ ಸೆಕ್ಷನು ಅದು 30 ರೂಪಾಯಿ ಟಿಕೆಟ್ಗೆ 30 ಸಖತ್ತಾಗಿತ್ತು. ರೂಪಾಯಿ 6 ಗಂಟೆ ವರ್ತಬಲ್ಲ ಅಲ್ವೇ ಆಗೋಯ್ತು. ಅಲ್ಲ. ನಮಗೆ ಅದು ಮನೆಗೆ 20 ಹೋಗ್ಬೇಕು ರುಪೀಸ್ದು ಅಷ್ಟೊತ್ತಿಗೆ ಏನೋ ಫುಲ್ ಐಟಮ್ ಮೋಡ, ಆ ಮಳೆ ಥರದ್ದು. ಬರೋ ಬಟ್ ಚಾನ್ಸಸ್ ಇದೆ ಹೋಗ್ಬೇಕಾದ್ರೆ ಅಂತ ಅಷ್ಟೊಂದು ಹಿಂಸೆ ಮಾಡ್ತಾರೆ, ಬೈಕಲ್ಲಿ ಬನ್ನಿ ಆಡಿ ಬಂದಿರೋದ್ರಿಂದ ಆಡಿ ಆಡಿ ಸ್ವಲ್ಪ ಅಂತ.
ಅನ್ಸೇಫ್ ಸೊ ಮಳೆ ಇದಾದ್ರೆ ಬಂದ್ಬಿಟ್ರೆ ತುಂಬಾ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಯೋಚನೆ ಮಾಡ್ತಾ ಆಟಗಳು. ಬಟ್ ಇದ್ವಿ. ಖಾಲಿ ಇರೋದ್ರಿಂದ ಎಷ್ಟು 1-2 ಚೆನ್ನಾಗಿದೆ, ಟಿಕೆಟ್ಗೆ ಖಾಲಿನೇ ಅವರು ಬಿಟ್ಟಿದ್ದು ಅಲೌಡ್ ಅಂದ್ರೆ ಮಾಡಲ್ಲ ಅಂತ ಅಟ್ರಾಕ್ಷನ್ ಅಂದ್ಬಿಟ್ಟು ಆಗ್ಬಿಡುತ್ತಲ್ಲ ಮಕ್ಕಳಿಗೆ. ಸೊ ಟಿಕೆಟ್ ಅಂತೂ ಎಲ್ಲ ತಗೊಳ್ಳೇ ಇಲ್ಲ ತಗೊಳ್ಳಿ ನಾವು. 80 ರೂಪಾಯಿನೇ. ತರದ ದೊಡ್ಡ ಐಟಮ್ ಎಲ್ಲ 80 ರೂಪಾಯಿ ಭಯ ಇದೆ. ಅನ್ಸುತ್ತೆ, ಬೆಲ್ಟ್ ಪರವಾಗಿಲ್ಲ, ಇರಲ್ಲ, ಒಂದ್ 5 ಪೇರೆಂಟ್ಸ್ ತಗೊಂಡು ಅಲೌಡ್ ಓಡಿಸ್ತಾರೆ. ಇರಲ್ಲ, ಆ ಥರ ಎಲ್ಲ ಭಯ. ಇದೆಲ್ಲ ನನ್ ಸ್ವಲ್ಪ ಮಗ ಜಾಸ್ತಿ ಹೋಗ್ತಾ ದೊಡ್ಡ ಹೋಗ್ತಾ ದೊಡ್ಡ ಫಾಸ್ಟ್ ಐಟಮ್ದೇ ಆಗ್ಬಿಡುತ್ತೆ, ಕೇಳ್ದ, ಮಕ್ಳದ್ದು ದೊಡ್ಡ ಯಾವ್ದು ದೊಡ್ಡ ಹೇಳ್ಬಿಡ್ತಾರೆ. ಆಟಗಳೇ. ಸೊ ನಮ್ಗೆ ಭಯ, ನಮ್ಮ ಅದು ಮಗನಿಗೆ ಬೆಲ್ಟ್ ಸೂಟ್ ಇರುತ್ತೋ ಆಗೋ ಇಲ್ಲೋ ಥರದ್ದು ತುಂಬಾ ನೋಡ್ತಾ ಹೈಟ್ ಇದ್ವಿ. ಎಲ್ಲ ಇರುತ್ತೆ, ಮಕ್ಳದ್ದು ಫಾಸ್ಟ್ ಎಲ್ಲ ಅಷ್ಟಾಗಿ ಓಡುತ್ತೆ ಅಂದ್ಬಿಟ್ಟು ಅವಾಗಷ್ಟೇ 6 ಅವನ ಗಂಟೆಗೆ ಏಜ್ಗೆ ಸೂಟ್ ಸ್ಟಾರ್ಟ್ ಆಗೋ ಆಗಿತ್ತು ಥರದ್ದು ನೋಡಿ, ಇನ್ನೂ ಹುಡುಕ್ತಾ ಇದ್ವಿ. ಅಷ್ಟೊಂದು ಇಲ್ಲೆಲ್ಲ ಕತ್ಲಾಗಿಲ್ಲ, ಬೆಳಗ್ಗೆ ಟಿಕೆಟ್ಸ್ ಇಲ್ಲದೆ ಇತ್ತು. 1-2 ಸೊ ಕ್ಕೆ ಇನ್ಯಾರು ಅವರು ಅಷ್ಟಾಗಿ ಇದು ಮಾಡಲ್ಲ, ಬಂದಿರಲಿಲ್ಲ. ಒಂದ್ ಸೀಟ್ 2 ಆಲ್ಮೋಸ್ಟ್ ಸೀಟ್ಗೆಲ್ಲ ಇದು ಮುಂದ್ಗಡೆ ಮಾಡಲ್ಲ. ಶಾಪಿಂಗ್ ಏರಿಯಾದೆಲ್ಲ ಸುಮಾರು ಇದ್ರೇನು ಕೇಳ್ಕೊಂಡು ಮುಂದಕ್ಕೆ ಹೋದ್ವಿ. ಎಲ್ಲ ಕಡೆ ಖಾಲಿ ಖಾಲಿ. 1-2 ಇದು ಮಕ್ಳಿಗೆ 1-2 ಚೆನ್ನಾಗಿತ್ತು. ಟಿಕೆಟ್ಗೆ ಆದ್ರೆ ಇದು ವೆಯ್ಟ್ ಸ್ವಲ್ಪ ಮಾಡಿಸ್ಬೇಕು ಸುಮ್ಮನೆ ಪೆಟ್ರಿ ನಿಂತ್ಕೊಂಡು, ಒಂದು ಮಾಡ್ಬೇಕು, 5 ಮಕ್ಳಾರು ಬರಬೇಕು ಅವ್ನ್ ಅಂತ. ಮಾಡಕ್ ಸೊ ಗೊತ್ತಾಗಲ್ಲ ಈ ಅಂದ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿಲ್ಲ ತುಂಬಾ ಇಷ್ಟ ಸುಮ್ನೆ ನನ್ನ ಒಂದು ಮಗನಿಗೆ, ನೀರು ಟಿಕೆಟ್. ಅನ್ಕೊಂಡೆ. ಬಟ್ ಅದು ಸ್ವಲ್ಪ ಪೆಟ್ಲ್ ಮಾಡ್ಬೇಕಲ್ಲ, ಎಲ್ಲ ಏನ್ ಆಲ್ಮೋಸ್ಟ್ ಖಾಲಿ ಮಾಡ್ತಾನಿಲ್ವೋ ಇದೆ. ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು. ಎಫಿಷಿಯನ್ಸ್ ಎಲ್ಲ ಇದು ಸ್ವಲ್ಪ ವರ್ಕ್ ಮುಗಿಸಿ ಹಿಂಸೆನೆ, ಯಾಕೆಂದ್ರೆ ಮಾತ್ರ ಹತ್ಕೊಂಡು ಸಂಜೆ ಟೈಮ್ ಹೋಗ್ಬೇಕು, ಬರ್ತಿದ್ರು ಅನ್ನಷ್ಟು ಮಕ್ಕಳ ಜೊತೆ. ಕರೆಕ್ಟಾಗಿ ಸೊ ಹಂಗಾಗಿ ಗ್ರಿಪ್ 6 ಆಗಿ ಗಂಟೆಗೆ ಎಲ್ಲ ಮಾಡಲ್ವೇನೋ ಸೆಟಪ್ ಅನ್ಕೊಂಡು ಮಾಡಿ ಇದನ್ನು ಬೇಡ ಅವರು ಅಂದೆ. ನಮ್ದೇ ಸ್ಟಾರ್ಟ್ ಮಾಡ್ತಾ ಇದ್ರು. ಬಟ್ ಇಲ್ಲ ಇದೆಲ್ಲ ಊಟದಂತೂ ಲೈಟಿಂಗ್ಸ್ ಎಲ್ಲ ತುಂಬಾನೇ ಹಾಕಿ ತುಂಬಾ ಡೇಂಜರಸ್. ಚೆನ್ನಾಗಿ ಮಾಡಿದ್ರು. ದೊಡ್ಡವ್ರು ಈ ಮೇಂಟೈನ್ ಥರದ್ದೆಲ್ಲ ಮಾಡ್ಬೋದು, ಮಾಡೋದನ್ನ ಮಕ್ಕಳಿಗೆ ಇದು ಸರಿ ಆಡೋದನ್ನ ಬರಲ್ಲ ಅನ್ಸುತ್ತೆ. ನಿಂತ್ಕೊಂಡು ನೋಡ್ತಾ ಇದ್ರು ಜನ, ಯಾಕೆಂದ್ರೆ ಯಾಕೆ ಫಾಸ್ಟ್ ಅಷ್ಟೊಂದು ಆಗ್ಬಿಡುತ್ತೆ ಇದು. ಕ್ರೇಜ್ ಇದು. ಆ, ಅಂದ್ರೆ ತುಂಬಾ ಧೈರ್ಯನೂ ಬೇಕು. ಇದು ಇದು ಹೈಟ್ಗೂ ಇತ್ತ ಚೆನ್ನಾಗಿತ್ತು. ಲೈಟ್ ಫಾಸ್ಟ್ ಎಲ್ಲ ಆನ್ ಆಗ್ಬಿಡುತ್ತೆ. ಮಾಡಿದಾಗ ತುಂಬಾ ಇಷ್ಟೊಂದು ಭಯ ಗೇಮ್ ಸೆಕ್ಷನ್ ಅನ್ಸುತ್ತೆ ಬೇರೆ ಯಾವ ನೋಡೋಕೆನೆ. ಬಟ್ ಕಡೆನೂ ಕ್ರೇಜ್ ಇರಲ್ವೇನೋ ಇರೋರು ಅಂತ ಹೋಗೇ ಅನ್ಕೋತೀನಿ. ಹೋಗ್ತಾರೆ. ಯಾಕಂದ್ರೆ ಮೈಸೂರು ಎಕ್ಸಿಬಿಷನ್ ಅಲ್ಲಿ ಇದರದ್ದೇ ಒಂದು ಪಾರ್ಟ್ ಆಫ್ ಒಂದು ಎಕ್ಸಿಬಿಷನ್ ನಲ್ಲಿ ಒಂದು ಪಾರ್ಟ್ ಇದು ಗೇಮ್ ಇದೆಲ್ಲ ಸೆಕ್ಷನ್. ಸ್ಟಾರ್ಟೇ ಆಗಿಲ್ಲ. ಬಟ್ ಈ ವರ್ಷ ಸೊ ಇದಕ್ಕೆ ತುಂಬಾನೇ ನನ್ನ ಲೈಟಿಂಗ್ಸ್ ಮಗನಿಗೆ ಇಂದ ಟಿಕೆಟ್ ಅರೇಂಜ್ಮೆಂಟ್ ತಗೊಂಡೆ, ಯಾಕಂದ್ರೆ ಮಾಡಿಸಿದ್ರು. ಇದ್ರ ಒಂದು 5 ಮಕ್ಕಳು ಲಾಸ್ಟ್ ಆಲ್ರೆಡಿ ಎಲ್ಲಾ ವರ್ಷ ಸಿಕ್ಕಿದ್ರು. ಏನಿತ್ತು, ಈ ವರ್ಷ ಬಟ್ ಏನೋ ಒಂಥರ ತುಂಬಾನೇ ಸ್ಲೋ ಅನಿಸ್ತು ಸಕ್ಕದಾದ ತರ ಇತ್ತು. ನನಗೇನು, ಯಾಕೋ ಸೊ ಗೊತ್ತಿಲ್ಲ, ಇದು ತುಂಬಾ ನನ್ನ ಸ್ಲೋ ಮಗ ಆಗಿ ನನ್ನ ಓಡಿಸ್ತಾ ಇದ್ದ. ಮಗನ್ ಕೊಡ್ಸಿದ್ದು ಬಾತುಕೋಳಿ. ತುಂಬಾ ಅಲ್ಲಿಲೆ ಚೆನ್ನಾಗಿತ್ತು. ಎಲ್ಲಾ ಅಂದ್ರೆ ಗೊಂಬೆಗಳ ಅವ್ನು ಜೊತೆ ಈ ಯಾಕೋ ಬಾತುಕೋಳಿ ತುಂಬಾನೇ ಅಂದ್ರೆ ಸ್ಲೋ ಇದೆಲ್ಲ ಆಗಿ ಫಸ್ಟ್ ಓಡಿಸ್ತಾ ಇದ್ದ ಕೂತ್ಬಿಟ್ಟಿದ್ರು ಪುಣ್ಯಾತ್ಮ, ಮಕ್ಕಳು. ಏನಕ್ಕೆ ಅಂತ ಗೊತ್ತಿಲ್ಲ. ಫಸ್ಟ್ ಒನ್ ಅಲ್ಲಿ ಸ್ವಲ್ಪ ಫ್ರಂಟ್ ಎಲ್ಲ ಫಾಸ್ಟ್ ಕೂರ್ಸೋಣ, ಇರ್ಬೇಕು ಇದೆ ಫಸ್ಟ್ ಅನ್ಸ್ತು. ಒನ್. ಏನೋ ಇದ್ರಲ್ಲಿ ಒಂದು ಒಂದು ಮಗು ಹೋಟೆಲ್ ಇತ್ತು ಟೈಮ್ ಆಲ್ರೆಡಿ. ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ನಾನು ಸಾಕು ಅನಿಸ್ತು ಅಂದ್ಬಿಟ್ಟು ನಾವು ಇಲ್ಲಿ ಬೇಡ ಅಂದ್ಬಿಟ್ಟು ಈ ಕೂರ್ಸಿದ್ವಿ. ಲಯನ್ ಕೂರ್ಸೋಣ ಅಂತಂದ್ರೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಇಲ್ಲಿ ಅದ್ ಬಿಟ್ರೆ ಒಬ್ಬೊಬ್ರಿಗೆ ಎಲ್ಲ ಕಡೆ ಯಾವ ಫಿಲ್ ಆಗಿತ್ತಲ್ಲ ಅಂದ್ಬಿಟ್ಟು ಸ್ಪೆಕ್ಸ್ ಬಾತಿಕೋಳಿ ಮೇಲೆ ಹಾಕಿ ಕೂರಿಸ್ದೆ. ಬಟ್ ಹೆಂಗೋ ಸುಮಾರಾಗಿ ಎಂಜಾಯ್ ಮಾಡ್ದ. ಅಲ್ಲಿರೋ ಎಲ್ಲ ಮಕ್ಳಿಗೂ ಸ್ವಲ್ಪ ಬೇರೆ ಕಡೆ ಇನ್ನೂ ಇನ್ನೊಂಚೂರು ಫಾಸ್ಟ್ ವೆಯ್ಟ್ ಮಾಡಿದ್ರೆ ಇರ್ಬೇಕಿತ್ತು ಅಂತ ಬೇರೆ ಅನಿಸ್ತಾ ಇತ್ತು. ಯಾವ್ದಾದ್ರು ಇನ್ನೊಂದು ಸಿಗೋದು. ಬಟ್ ಅಷ್ಟೇನು ಮಕ್ಕಳು ಪ್ರಾಬ್ಲಮ್ ಕಡಿಮೆ ಅಂತ ಹೇಳ್ಬಿಟ್ಟು ಅನಿಸ್ಲಿಲ್ಲಪ್ಪ. ಆದ್ರೆ 1-2 ಆದ್ರೂ ಅವರು ಟಿಕೆಟ್ಗೆಲ್ಲ ಫುಲ್ ಸ್ಲೋ ಅಲ್ಲೇ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ. ಅವ್ರು ವೆಯ್ಟ್ ಬಿಟ್ರು. ಮಾಡ್ಬೇಕಾಗಿತ್ತು, ನಮಗೆ ವೆಯ್ಟ್ ಮಾಡಕ್ ಟೈಮ್ ಇರಲಿಲ್ಲ. ಹಂಗಾಗಿ ನಾವು ಯಾವ ಸಿಗುತ್ತೋ ಒಂದು ಅದೇ ಸಾಕು. 15 ಇದು ಮಿನಿಟ್ಸ್ ಏನೋ ಅಷ್ಟೇನು ಬೈಪಾಸ್ ಇದಿರಲ್ವಲ್ಲ, ತಗೊಂಡು ಪ್ರಾಬ್ಲಮ್ ಇಲ್ವಲ್ಲ, ಹಾಕ್ಸಿದ್ರು. 80 ರುಪೀಸ್ ಒಬ್ನೇ ಆದ್ರೂ ಎಲ್ಲ ಓಡಾಡ್ತಾನೆ ಅಂತ ಟಿಕೆಟ್ 80 ಅಂದ್ಬಿಟ್ಟು ರುಪೀಸ್. ಒಂದು 10ರಿಂದ 15 ನಿಮಿಷ ಆಗೇ ಇಲ್ವೋ ಏನೋ ಅನ್ಕೋತೀನಿ. ಕಡಿಮೆ ಟೈಮಿಂಗ್ಸು. ಚೆನ್ನಾಗಿದೆ ಬಾತುಕೋಳಿಗಳು. 80 ರುಪೀಸ್ ಚಾರ್ಜ್ ಟಿಕೆಟ್. ತುಂಬಾನೇ ಸ್ಲೋ ತುಂಬಾ ಆಗಿ ಖಾಲಿ ಓಡಿಸ್ತಾ ಇತ್ತು. ಇದ್ದ ಬಟ್ ಅವ್ನು. ಒಂದು 3-4 ಮಕ್ಕಳು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು. ಟೈಮ್ ಆದ್ರೆ ಸ್ಟಾರ್ಟ್ ಮಾಡಿ ಅನ್ನೋದಕ್ಕೆ ಒಂದ್ 2-3 ಖಾಲಿ ಇತ್ತು. ಅವ್ನಿಗೆ ನಮ್ಗೆ ಬೇರೆ ಇದಕ್ಕಿಂತ ಎಲ್ಲದಕ್ಕಿಂತ ಏನೋ ದೊಡ್ಡ ಬಾತುಕೋಳಿ ದೊಡ್ಡದು ತುಂಬಾ ಇಷ್ಟ ಆಯ್ತು. ಲೈಟಿಂಗ್ಸ್ ಡಬಲ್ ಎಲ್ಲ ಹಾಕಿ ಇತ್ತು. ದೊಡ್ಡ ಐಟಮ್ಗಳು, ಇನ್ನೊಂದು ಒಂಥರ ಆಗ ಖುಷಿ ಮಕ್ಕಳಿಗೆ ಆಯ್ತು ಅಂತ ಅಲೌಡೇ ಇಲ್ಲ. ಬಾತುಕೋಳಿ ಮೇಲೆ ಅದ್ರ ಕೂತ್ಕೊಂಡ. ಮೇಲೆ ಅಟ್ರಾಕ್ಷನ್. ಆದ್ರೆ ಅವನು ಅದಕ್ಕೆ ಹೋಗ್ತಾ ಇಲ್ಲ, ಹೋಗ್ಬೇಕಿತ್ತು. ಮತ್ತೆ ಇನ್ನೂ ಸಲ ಒಂದು ಆಸೆ ಅವನಿಗೆ, ಫಸ್ಟ್ ಟೈಮ್ ಅವ್ನಿಗೇನು ಗೊತ್ತಿಲ್ಲ ಕೂರಿಸ್ಬಿಟ್ಟಿದ್ವಿ ಅದ್ರಲ್ಲಿ ಅಂತ ಎಷ್ಟು ಆಸೆ ಭಯ ಇತ್ತು. ಇರುತ್ತೆ ಅಂತ. ಫಸ್ಟ್ ಇದೆ ಒಂದು ಹುಡುಗಿ ಕೂತ್ಬಿಟ್ಟಿತ್ತು ಆಲ್ರೆಡಿ. ಸೆಕೆಂಡ್ ಲಯನ್ ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಇದೊಂಚೂರು ಹೈಲೈಟ್ ಆಗಿತ್ತಲ್ಲ ಅಂದ್ಬಿಟ್ಟು ಈ ಬಾತುಕೋಳಿ ಮೇಲೆ ಕೂರಿಸ್ದೆ ನಾನು. ಸದ್ಯಕ್ಕೆ ಇವ್ರ ವಯಸ್ಸಿಗೆ ಸಾಕು. ಅದ್ರಲ್ಲೂ ಫಿಲ್ ಆಗಿದ್ದು ಇದೇ ಒಂದು ಸಿಕ್ಕಿದ್ದಿದೆ ಅಂತ ಅಂದ್ಬಿಟ್ಟು ನಾವು ಕೊಡ್ಸಿದ್ವಿ ಪರವಾಗಿಲ್ಲ ಅಷ್ಟೇನೆ. ಅವನಲ್ಲಿ.